ನಿನ್ನೆ ನೀವು ನೋಡಿದ ಹಾಗೆ ದಸರಾ ಉದ್ಘಾಟನೆಯಲ್ಲಿ ಮಾತನಾಡಿದಂತ ಜಿಟಿ ದೇವೇಗೌಡ ಮೂಡಾ ವಿಚಾರದಲ್ಲಿ ಸಿಎಂ ಪರವಾಗಿ ಬ್ಯಾಟ್ ಬೀಸಿದರು. ಇದೇ ಈಗ ಪರ ವಿರೋಧದ ಚರ್ಚೆಗೆ ಕಾರಣ ಆಗಿದೆ. ಒಂದ್ ಕಡೆ ಕಾನೂನು ಸಮರ ನಡೀತಾ ಇದ್ರೆ ಮತ್ತೊಂದ್ ಕಡೆ ನಾಯಕರುಗಳ ವಾಗ್ಯುದ್ಧ ಕಾವು ಪಡಿತಾ ಇದೆ. ಇಲ್ಲಿ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟ್? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲು ಯಾಕೆ ಅಂತ ಹೇಳಿದಾರೆ? ಬೇರೆ ಕೆಲಸ ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಅವ್ರು ಹೇಳಿರೋದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟ್? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇದೇ ಹೇಳಿಕೆ ಜಿಟಿಡಿಯವರ ಇದೇ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ವಾಗ್ಯುದ್ಧಕ್ಕೆ ನಾಂದಿ ಹಾಡಿದೆ. ಯಾಕಂದ್ರೆ ದಸರಾದಂತ ನಾಡ ಹಬ್ಬದ ವೇದಿಕೆಯಲ್ಲಿ ಅದು ಕೂಡ ಜೆಡಿಎಸ್ನ ಜಿಟಿಡಿ ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದು ದೋಸ್ತಿಗಳಿಗೆ ಇರಿಸು ಮುರಿಸು ತಂದಿದೆ. ಇವತ್ತು ಕೂಡ ಜಿಟಿಡಿ ಹೇಳಿಕೆಗೆ ದೋಸ್ತಿಗಳು ಕಿಡಿಕಾರಿದ್ರೆ ಸಿಎಂ ಮತ್ತು ಕಾಂಗ್ರೆಸ್ ಸಚಿವರು ಬೇಷ್ ಎಂದಿದ್ದಾರೆ. ಜಿಟಿಡಿ ಹೇಳಿಕೆ ಸರಿ ಇದೆ, ಎಚ್ಡಿಕೆಗೆ ಭಯ. ಎಚ್ಡಿಕೆಯನ್ನ ಮತ್ತೆ ಕುಟುಕಿದ ಸಿದ್ದರಾಮಯ್ಯ. ತಮ್ಮ ಪರ ಜಿಟಿಡಿ ಬ್ಯಾಟ್ ಬೀಸಿದ ವಿಚಾರವಾಗಿ ಮಾತನಾಡಿದ ಸಿಎಂ, ಜಿಟಿಡಿ ಹೇಳಿದ್ದು ಸರಿ ಇದೆ, ಆದರೆ ಕುಮಾರಸ್ವಾಮಿಗೆ ನಾನು ಅಧಿಕಾರದಲ್ಲಿದ್ರೆ ಪಕ್ಷ ದುರ್ಬಲವಾಗುತ್ತೆ ಎಂಬ ಭಯ ಅಂತ ಕುಟುಕಿದ್ರು. ಅವ್ರು ಯಾವ ಪಾರ್ಟಿಯವರು? ಜೆಡಿಎಸ್ನವರು. ಹಿರಿಯ ಲೀಡರ್ ಅಲ್ವಾ? ಅವ್ರು ಹೇಳಿರೋದು ಸರಿ ಇದೆ ಇರ್ಬೇಕು. ಅವ್ರು ಹೇಳಿರೋದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಭಾರತೀಯ ಜನತಾ ಪಕ್ಷ ಇರ್ಬೋದು, ಜೆಡಿಎಸ್ ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವರು. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಕಳ್ಳರು ಒಂದಾಗಿದ್ದಾರೆ ಅಂತ ಹೇಳಿದ್ರೆ ಜಿಟಿ ದೇವೇಗೌಡ ಹೇಳಿಕೆ ಬಗ್ಗೆ ಜೆಡಿಎಸ್ ಪಕ್ಷ ಕ್ರಮ ಕೈಗೊಳ್ಳುತ್ತೆ ಅಂತ ಶಾಸಕ ಶ್ರೀವತ್ಸ ಹೇಳಿದ್ರು. ಸರ್, ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ ಜಿಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರನೂ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ. ನನಗೆ ಈಗಾಗಲೇ ಮಾಹಿತಿ ಬಂದಿದೆ, 50-50 ಅನುಪಾತದಲ್ಲಿ ಯಾರನ್ನು ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಒಂದು ಸಲ ಪಕ್ಷದ ಹಿರಿಯರು ಮಾತಾಡ್ತಾರೆ, ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡುವಷ್ಟು ದೊಡ್ಡವನಲ್ಲ. ಯಾಕೆಂದರೆ ನಮ್ಮ ಪಕ್ಷದ ಹಿರಿಯರು ಮತ್ತು ಅವರೆಲ್ಲರೂ ಕೂತ್ಕೊಂಡು ಮಾತನಾಡಿದ ನಂತರ ಆಗುತ್ತೆ. ಜಿಟಿ ದೇವೇಗೌಡ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಇದನ್ನ ಪ್ರಶ್ನೆ ಮಾಡಿರುವ ಸಿಟಿ ರವಿ, ಸಿದ್ದರಾಮಯ್ಯ ಮುಂದುವರಿಯಲಿ ಅಂತ ಮಾಡಿದ್ರ ಅಂತ ಪ್ರಶ್ನಿಸಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ, ತನಿಖೆ ನಡೆದ್ರೆ ಎಲ್ಲ ಹೊರಬರುತ್ತೆ ಅಂತ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರೆ ಅಂದ್ರು. ಅದೇ ಜಿಟಿ ದೇವೇಗೌಡರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು. ಯಾತಕ್ಕೆ ಮಾಡಿದ್ರು ಪಾದಯಾತ್ರೆ? ಸಿದ್ದರಾಮಯ್ಯನವರು ಮುಂದುವರಿರಿ ಅಂತ ಮಾಡಿದ್ದು. ಅವರೇ ನೇತೃತ್ವ ವಹಿಸಿದ್ರು ಜಿಟಿ ದೇವೇಗೌಡರು. ಅವ್ರ ಭಾಷಣ ಒಂಚೂರು ಟೆಲಿಕಾಸ್ಟ್ ಮಾಡಿಸಿ, ಏನು ಮ್ಯಾಜಿಕ್ ನಡೀತು ಈ ಒಂದು ತಿಂಗಳಲ್ಲಿ ಅಂತ ಕೇಳಿ, ಏನಾದ್ರು ಹೆದರಿಕೆ ಹುಟ್ಟಿಸಿದಾರ ಅಂತ ಕೇಳಿ. ಅದನ್ನ ಪಬ್ಲಿಕ್ ಅಲ್ಲಿ ನೀವು ಯಾರನ್ನ ಓಲೈಕೆ ಮಾಡ್ಲಿಕ್ಕೆ ಮಾಡಿದ್ದೀರಿ? ಈ ರೀತಿ ಓಲೈಕೆ ರಾಜಕಾರಣವನ್ನು ಮೊದಲು ಬಿಡಬೇಕು. ಇದರಿಂದಲೇ ನಮ್ಮ ರಾಜ್ಯ ಹಾಳಾಗ್ತಾ ಇರೋದು. ಇವತ್ತಿನ ದಿವಸ ನೀವು ಕುಮಾರಸ್ವಾಮಿ ಜೊತೆಯಲ್ಲಿ ಮಾತಾಡಿ. ಇನ್ನು ಕಾಂಗ್ರೆಸ್ ಸಚಿವರು ಕೂಡ ಜಿಟಿಡಿ ಹೇಳಿಕೆಯನ್ನ ಬೆಂಬಲಿಸಿದ್ದಾರೆ. ರಾಜೀನಾಮೆ ಕೇಳುವವರು ಮೊದಲು ರಾಜೀನಾಮೆ ನೀಡಲಿ, ಈ ಡೋಂಗಿತನ ಬೇಡ ಅಂತ ಕಿಡಿಕಾರಿದ್ದಾರೆ. ಯಾರ್ಯಾರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರುಗಳ ಮೇಲೆ ಡಜನ್ ಗಟ್ಟಲೆ ಕೇಸುಗಳಿದ್ದಾವೆ. ಅವರೆಲ್ಲ ರಾಜೀನಾಮೆ ಕೊಟ್ಟ ನಂತರ ಬಹುಶಃ ಕೇಳೋದಕ್ಕೆ ಅವರಿಗೆ ಅಧಿಕಾರ, ನೈತಿಕತೆ ಇರುತ್ತೆ. ಅವ್ರಿಗೆ ಬೇರೆ ಕಾನೂನು, ಮತ್ತೊಬ್ಬರಿಗೆ ಬೇರೆ ಕಾನೂನು ಅಂತ ಹೇಳಿ ಈ ಡೋಂಗಿತನ ಬೇಡ. ಯಾರ್ಯಾರ ಮೇಲೆ FIR ಇದೆ, ಯಾರ್ಯಾರು ಮೇಲೆ ಚಾರ್ಜ್ ಶೀಟ್ ಆಗಿದೆ, ಯಾರ್ಯಾರು ಬೇಲಲ್ಲಿದ್ದಾರೆ, ಅವರೆಲ್ಲ ಅವರವರ ಸ್ಥಾನಗಳಿಗೆ ರಾಜೀನಾಮೆ ಕೊಡಲಿ. ಆಮೇಲೆ ಬೇರೆಯವ್ರನ್ನ ಕೇಳೋದಕ್ಕೆ ಅವರಿಗೆ ನೈತಿಕ ಹಕ್ಕಿರ್ತದೆ. ನಾವು ಮಾಡಬಾರದನ್ನೆಲ್ಲ ನಾವು ಮಾಡಿ ಮತ್ತೊಬ್ಬರ ಮೇಲೆ ಸುಮ್ಮನೆ ಗೂಬೆ ಕೂರಿಸುವಂಥ ಪ್ರಯತ್ನಗಳಿಂದ ನೀವು ಯಾರನ್ನೂ ಕೂಡ ಯಾಮಾರಿಸಲಿಕ್ಕೆ ಆಗೋದಿಲ್ಲ. ಅವೆಲ್ಲವೂ ಕೂಡ ಅರ್ಥ ಇಲ್ಲದೆ ಇರುವಂಥ ಪ್ರಯತ್ನಗಳು. ಜಿಟಿ ದೇವೇಗೌಡರು ನೇರವಾಗಿ ಹೇಳಿದ್ದಾರೆ, ಸಿದ್ದರಾಮಯ್ಯ ಏತಕ್ಕೆ ರಾಜೀನಾಮೆ ಕೊಡಬೇಕು. ಏನಕ್ಕಂದರೆ ಆ ಮೂಡಾ ವಿಚಾರ ಮನೆ ಜಿಟಿ ದೇವೇಗೌಡರಿಗೆ ಚೆನ್ನಾಗಿ ಗೊತ್ತಿದೆ. ಇವರು ಈಸ್ ಲೋಕಲ್. ಆಮೇಲೆ ಸದಸ್ಯರು ಆಗಿದ್ದಾರೆ, ಮೂಡದಲ್ಲಿ ಸದಸ್ಯರು ಆಗಿದ್ದಾರೆ, ಮೆಂಬರ್ ಆಗಿದ್ದಾರೆ, ಶಾಸಕರಾಗಿದ್ದಾರೆ. ಅವರೇ ನಿನ್ನೆ ನೇರವಾಗಿ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ. ಯಾರ ಪರ ಯಾರು ವಿರೋಧ ಅನ್ನೋದು ಮುಖ್ಯ ಅಲ್ಲ. ಮಾತಾಡಿದ ಮೇಲೆ ಒಂದೇ ಥರ ಇರಬೇಕು. ಒಬ್ರಿಗೊಂದು ಯಾವತ್ತೂ ಇರೋದಿಲ್ಲ. ನ್ಯಾಯ ಯಾವತ್ತೂ ಕೂಡ ಒಂದೇ. ಜಿಟಿ ದೇವೇಗೌಡರು ಏನು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರ ಮೇಲೆ ಮತ್ತು ಇನ್ನೂ ಅನೇಕ ಕೇಂದ್ರ ಸರ್ಕಾರದಲ್ಲೇ 23 ಜನ ಮಿನಿಸ್ಟ್ರಿಗಳಿದ್ದಾರೆ, ಅವ್ರ ಮೇಲೂ ಕೂಡ FIRಗಳಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಹಲವಾರು ಮುಖಂಡರುಗಳ ಮೇಲೆ, BJP ಮುಖಂಡರ ಮೇಲೆ FIR ಇದೆ.
ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಇವ್ರು ಕೇಳೋರು, ಅವರು ಕೊಡಲಿ ಅಂತ ಹೇಳಿದ್ದಾರೆ. ಅವರು ನ್ಯಾಯಯುತವಾಗಿ ಮಾತಾಡಿದ್ದಾರೆ. ಒಂದು ಕಡೆ ಮೂಡಾ ವಿಚಾರದಲ್ಲಿ ಇಡಿ ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಮತ್ತೊಂದು ಕಡೆ ನಾಯಕರ ವಾಗ್ಯುದ್ಧವು ಜೋರಾಗುತ್ತಿದ್ದು ಸಿಎಂ ರಾಜೀನಾಮೆ ಕೊಡ್ತಾರೆ ಎಂಬುದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.